ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಜಾತಕರು ಬಂಧುಗಳ ಕುತಂತ್ರಕ್ಕೆ ಬಲಿಯಾಗಿ ಮರಣ ಹೊಂದಿದ್ದಾರೆ. ಯಾಕೆ ಹೀಗಾಯಿತು ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೇನೆ. ಈ ಜಾತಕರ ಜನ್ಮ ದಿನಾಂಕ 19/3/2009 ಜನನ, ಪೂರ್ವಾಷಾಢ ನಕ್ಷತ್ರ, ಧನಸ್ಸು ರಾಶಿ, ಗುರುವಾರ, 1ನೇ ಪಾದದಲ್ಲಿ ಜನನ, ಸಿಂಹ ಲಗ್ನ. ಲಗ್ನದಲ್ಲಿ ಶನಿ ಭಗವಾನರು ಸ್ಥಿತರಾಗಿದ್ದಾರೆ. ಚಂದ್ರ ಧನಸ್ಸು ರಾಶಿಯಲ್ಲಿ, ಗುರು ರಾಹು ಮಕರ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕುಜ ಬುಧ ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ರವಿ ಮತ್ತು ಶುಕ್ರ ಮೀನ ರಾಶಿಯಲ್ಲಿ, ವೃಷಭ ರಾಶಿಯಲ್ಲಿ ಮಾಂದಿ, ಕಟಕ ರಾಶಿಯಲ್ಲಿ ಕೇತು ಗ್ರಹ ಸ್ಥಿತರಾಗಿದ್ದಾರೆ. ಇಲ್ಲಿ ಸಿಂಹ ಲಗ್ನಕ್ಕೆ ಮಾರಕಾಧಿಪತಿ ಶನಿ ಭಗವಾನರು ಶತ್ರುವಾಗಿ ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಇಲ್ಲಿ ಮರಣ ಆಗ್ತಕ್ಕಂಥ ಸಮಯದಲ್ಲೂ ಸಹ ಈ ಕುಜನೊಟ್ಟಿಗೆ ಗೋಚಾರ ಫಲದಲ್ಲಿ ಶನಿ ಭಗವಾನರು ಸ್ಥಿತರಾಗಿದ್ದಾರೆ. ಅದರ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಈ ಜಾತಕರ ಜನನವಾದ ನಂತರ ಇವರ ತಂದೆ ತಾಯಿಗಳು ಸರಿಯಾದ ಕ್ರಮದಲ್ಲಿ ಪರಿಹಾರ ಮಾಡ್ಕೋಬೇಕಿತ್ತು, ಯಾವುದನ್ನು ಮಾಡಿಕೊಂಡಿಲ್ಲ. ಗುರು ರಾಹು 6ನೇ ಮನೆಯಾದಂಥ ಶತ್ರು ರಾಶಿಯಲ್ಲಿ ಸ್ಥಿತರಾಗಿರೋದ್ರಿಂದ ಜೀವಕಾರಕನಾದಂಥ ಗುರು ರಾಹು ವಿಷಕಾರಕ. ಅಂದರೆ ಇವರು ಹೊಲದತ್ರ ಕೆಲಸ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವರ ಬಂಧುಗಳ ಕುತಂತ್ರದಿಂದ, ಅವರು ಕೊಟ್ಟಂಥ ಆಹಾರದಿಂದ ಇವರು ಮರಣವನ್ನು ಆಗ್ತಿದ್ದಾರೆ. ಇಲ್ಲಿ ಕುಜ ಬುಧ ಸಪ್ತಮದಲ್ಲಿರೋದ್ರಿಂದ ನೇರ ಸ್ವಭಾವ, ಸ್ಟ್ರೈಟ್ ಫಾರ್ವರ್ಡ್, ಯಾರಿಗೂ ಎದುರೋದಿಲ್ಲ. ಎಂತಹ ಶಕ್ತಿ ಚೈತನ್ಯ ಇತ್ತು ಅಂದರೆ ಇವರು IAS IPS ಅಧಿಕಾರಿ ಆಗ್ತಕ್ಕಂಥ ಒಂದು ಅವಕಾಶಗಳು ಜಾಸ್ತಿ ಇತ್ತು. ವಿಪರೀತವಾದಂಥ ಬ್ರಿಲಿಯಂಟ್ ಮೈಂಡ್ ಇರ್ತಕ್ಕಂಥ ಜಾತಕ. ಇನ್ನು ಅಷ್ಟಮದಲ್ಲಿ ರವಿ ಶುಕ್ರ ಇರ್ತಕ್ಕಂಥದ್ದು. ಅಷ್ಟಮ ಸ್ಥಾನ ದಿಗ್ಬಂಧನ ಸ್ಥಾನ ಆಗೋದ್ರಿಂದ, ಶುಕ್ರ ಅಲ್ಲಿದ್ದರಿಂದ ಸ್ತ್ರೀಯರಿಂದ ಇವರಿಗೆ ಕಂಟಕ ಬಂದಿದೆ. ಹಾಗೆ ಇಲ್ಲಿ ವಿಶೇಷವಾಗಿ ಶನಿ ಭಗವಾನರು ಲಗ್ನದಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ಇವರು ಮಗು ಆಗಿದ್ದಾಗಲೇ ಇವರ ತಂದೆ ತಾಯಿಗಳು ಶನಿ ಭಗವಾನರಿಗೆ ತುಲಾಭಾರ ಸೇವೆ ಮಾಡಿಸ್ಬೇಕಿತ್ತು, ಮೃತ್ಯುಂಜಯ ಶಾಂತಿಯನ್ನು ಮಾಡಿಸ್ಬೇಕಿತ್ತು. ಹಾಗೆ ಪಂಚಮಾರಿಷ್ಟ ದೋಷ ಇದ್ದದ್ರಿಂದ ಪಂಚಮಾರಿಷ್ಟ ದೋಷಕ್ಕೆ ಪರಿಹಾರಗಳನ್ನು ಮಾಡ್ಕೋಬೇಕಿತ್ತು, ಯಾವುದನ್ನೂ ಮಾಡಿಕೊಂಡಿಲ್ಲ. ಹಾಗೆ ವಿಶೇಷವಾಗಿ ಇವರು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ, ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸ್ಬೇಕಿತ್ತು, ಮಾಡಿಸಿಲ್ಲ. ತಂದೆಗೆ ಈ ಜಾತಕರ ಜನನವಾದ ನಂತರ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಎದುರಾಗ್ತಾ ಹೋಗಿದೆ. ಅಂದರೆ ತಂದೆಯ ಸ್ಥಾನ ರವಿ, ಪಿತೃ ಸ್ಥಾನ ಮೇಷರಾಶಿ ಅಧಿಪತಿ ಕುಜ ಸಪ್ತಮದಲ್ಲಿ ಇದ್ದಾನೆ. ಪಿತೃಕಾರಕ ರವಿ ಅಷ್ಟಮದಲ್ಲಿ ಇರೋದ್ರಿಂದ ಕುಜನಿಗೆ ಸಪ್ತಮ ಸ್ಥಾನ ಶತ್ರು ಆಗಿದೆ. ಪಿತೃಕಾರಕ ರವಿ ಅಷ್ಟಮದಲ್ಲಿ ಇರೋದ್ರಿಂದ ಇವರಿಗೆ ಸಂಬಂಧಪಟ್ಟ ಸ್ತ್ರೀಯರೊಬ್ಬರಿಂದ ವಿಪರೀತವಾದಂಥ ಪ್ರಾಣ ಸಂಕಟದಂಥ ಕಷ್ಟ ನಷ್ಟಗಳು ಎದುರಾಗಿದೆ. ಇಲ್ಲಿ ಈ ಜಾತಕವನ್ನು ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಜಾತಕದ ಹೆಸರನ್ನು ಕೇಳಲಿಕ್ಕೆ ಹೋದಾಗಲೂ ಅಲ್ಲೂ ಸಹ ಸರಿಯಾದ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ಕೊಟ್ಟಿಲ್ಲ. ಇನ್ನು ಲಗ್ನದಿಂದ
4ನೇ ಅಧಿಪತಿ ಕುಜನಾಗಿರೋದ್ರಿಂದ ಇವರಿಗೆ ಸರಿಯಾದಂಥ ಮನೆ ಇಲ್ಲ, ಹಳೆ ಮನೆ. ಅಂದರೆ ಕುಜನನ್ನು ಶನಿ ಭಗವಾನರು ಶತ್ರುವಾಗಿ ನೋಡೋದ್ರಿಂದ ಮನೆಕಾರಕ ಶುಕ್ರ ಅಷ್ಟಮದಲ್ಲಿ ದಿಗ್ಬಂಧನ ಸ್ಥಾನದಲ್ಲಿ ಇರೋದ್ರಿಂದ ಉತ್ತಮವಾದಂಥ ಮನೆಯೂ ಹೊಂದಿಲ್ಲ. ಆ ಮನೆ ವಾಸ್ತು ಪ್ರಕಾರ ಸಹ ಇಲ್ಲ. ಆ ಮನೆಯಿಂದ ಇವರ ತಂದೆಯ ಜೀವನದಲ್ಲಿ ತುಂಬ ಏರುಪೇರುಗಳು ಉಂಟಾಗಿದೆ. ಮೊನ್ನೆ 2022ರಲ್ಲಿ ಕುಂಭರಾಶಿಯಲ್ಲಿ ಶನಿ ಭಗವಾನರು ಕುಜನೊಟ್ಟಿಗೆ ಸ್ಥಿತರಾಗಿದ್ದಾಗ ಈ ಜಾತಕರಿಗೆ ಆ ದಿನ ಇವರ ಸಂಬಂಧದ ಸ್ತ್ರೀ ಒಬ್ಬರಿಂದ ಊಟದಲ್ಲಿ ಪಾಯ್ಸನ್ ಮಿಕ್ಸ್ ಆಗಿ ಊಟ ಮಾಡಿದ ನಂತರ ಇವರ ಮರಣ ಆಗಿದೆ. ಅಂದರೆ ರಕ್ತ ಸಂಬಂಧಿಗಳೇ ಶತ್ರುವಾಗಿ ಇವರನ್ನು ಸಾಯಿಸಿ ಇದ್ದಾರೆ. ಇಲ್ಲಿ ಗ್ರಹಗತಿಗಳ ಪ್ರಭಾವವೂ ಸಹ ಈ ಜಾತಕರಿಗೆ ಮರಣಕಂಟಕವನ್ನು ತರುತ್ತೆ ಅಂತಕ್ಕಂಥದ್ದಾಗಿ ಜಾತಕ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ಇವರು ಮಾಡ್ಕೊಂಡಲೇ ಇದ್ದೋದ್ರಿಂದ ಈ ಅವಘಡ ಸಂಭವಿಸಿದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.